ಈ ಸಣ್ಣ ಪುಟ್ಟ ಪಾರ್ಟಿಗಳು ಪ್ರಾದೇಶಿಕ ಪಕ್ಷಗಳಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು ಅವ್ರು ಹೇಳಿದ್ದನ್ನು ಕೇಳಬೇಕು. ಯಾಕಂದರೆ ಇಲ್ಲಿ ತನಕ ನೋಡಿ ಒಂದು ಸ್ಪಷ್ಟ ಬಹುಮತ ಇರ್ತಾ ಇತ್ತು, ಯಾರ ಮಾತನ್ನು ಕೇಳುವಂಥ ಸ್ಥಿತಿಯಲ್ಲಿ ಇರ್ತಿರಲಿಲ್ಲ. ಪ್ರಶ್ನೆ ಬೇರೆ, ನಾವು ಅಂದ್ಕೊಂಡಿದ್ದನ್ನೇ ಮಾಡ್ತೀವಿ ಅನ್ನುವಂಥ ಮನೋಭಾವನೆ ಮೋದಿಯವ್ರದ್ದಾಗಿರ್ಬೋದು, ಅಮಿತ್ ಶಾ ಅವರಾಗಿರ್ಬೋದು. ತಪ್ಪು ಅಂತ ಹೇಳಲ್ಲ ನಾನು, ಯಾಕಂದರೆ ಒಂದು ದೇಶ ನಡೆಸುವಂಥ ಸಂದರ್ಭದಲ್ಲಿ ಅತ್ಯಂತ ಸಹಜ. ಈಗ ನೋಡಿ TDP ಬೇಡಿಕೆಗಳ ಮೇಲೆ ಬೇಡಿಕೆ ಇಡ್ತಾ ಇದೆ. ಸ್ಪೀಕರ್ ಸ್ಥಾನ ಕೊಡಿ, ಬೇಡಿಕೆ ಒಂದು. ಜೊತೆಗೆ ಅಂತಂದರೆ ಮಂತ್ರಿಗಳನ್ನಾಗಿ ಮಾಡಿ ಅದರಲ್ಲೂ ಪ್ರಮುಖವಾದಂಥ ಖಾತೆಗಳನ್ನು ಕೊಡಿ. 3 ಕ್ಯಾಬಿನೆಟ್ ದರ್ಜೆಯ ಖಾತೆಗಳು ಬೇಕು, ಜೊತೆಗೆ 2 ರಾಜ್ಯ ಖಾತೆಗಳಿರಬೇಕು ಅನ್ನುವಂಥದ್ದು ಇಲ್ಲಿ ತನಕ ನಿಮಗೆ ಗೊತ್ತಿದೆ. ಕೆಲವರಂತೂ ಅದನ್ನು ನಿರಾಕರಿಸಿಬಿಟ್ಟಿದ್ರು. ಕಳೆದ ಬಾರಿ ಬನ್ನಿ NDAಗೆ ಮಿತ್ರ ಪಕ್ಷಗಳಿಗೆ ನಾವು ಮಂತ್ರಿ ಸ್ಥಾನ ಕೊಡ್ತೀವಿ ಅಂದರೆ ನಿಮ್ಮ ಮಂತ್ರಿ ಸ್ಥಾನನೇ ಬೇಡ ಅಂತ ನಿತೀಶ್ ಕುಮಾರ್ ಬೇಡ ಅಂದುಬಿಟ್ಟಿದ್ರು. ನಿತೀಶ್ ಕುಮಾರ್ ಈಗ ಕೇಳ್ತಾ ಇದ್ದಾರೆ, ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮಗಳನ್ನು ನೀವು ರೂಪಿಸಬೇಕು. ಇದು ಏನೇನೋ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ತಮ್ಮ ಇಚ್ಛೆ ಪ್ರಕಾರ. ಕ್ಯಾಬಿನೆಟ್ನಲ್ಲಿ ಪ್ರಮುಖ ಹುದ್ದೆಗಳನ್ನು ಕೊಡಬೇಕು. ಪ್ರಮುಖ ಖಾತೆಗಳ ಮೇಲೇ ಕಣ್ಣಿಟ್ಟಿರ್ತಾರೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಅದು ಕೃಷಿ ಆಗಿರ್ಬೋದು, ಬೇರೆ ಬೇರೆ ಸಂಗತಿಗಳು. ಬಿಹಾರಕ್ಕೆ ವಿಶೇಷ ಮಂಜುನಾಥ್ ಮೆಕಡೇಮಿಯಾ ಕೃಷಿಯಲ್ಲಿ ಎಕರೆಗೆ ವರ್ಷಕ್ಕೆ 20 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸ್ಥಾನಮಾನ ಇದು ಬರೀ ಬಿಹಾರದ ಮಾತ್ರ ಅಂದ್ಕೋಬೇಡಿ, ಆಂಧ್ರ ಪ್ರದೇಶಕ್ಕೂ ಕೂಡ ವಿಶೇಷ ಸ್ಥಾನಮಾನ ಕೊಡಿ ಅಂತ ಇವರು ಬೇಡಿಕೆ ಸಲ್ಲಿಸುವಂಥ ಸಾಧ್ಯತೆಗಳಿದೆ. ಇನ್ನು ಏಕನಾಥ್ ಶಿಂದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಗೆದ್ಕೊಂಬಂದಿಲ್ಲ, ಪ್ರಶ್ನೆ ಬೇರೆ. ಆದರೆ ಒಂದಾದರೂ ಕ್ಯಾಬಿನೆಟ್ ದರ್ಜೆ ಖಾತೆ ಕೊಡಬೇಕು ನೀವು ಅಂತ ಕೇಳುವಂಥ ಎಲ್ಲ ಸಾಧ್ಯತೆಗಳಿದೆ. ಶಿವಸೇನೆ ಶಿಂಧೆ ಬಣ 2 ರಾಜ್ಯ ಖಾತೆ ಕೊಡಬೇಕು, ಒಂದು ಕ್ಯಾಬಿನೆಟ್ಟು, ಇನ್ನೊಂದು 2 ರಾಜ್ಯ ಖಾತೆಗಳು. ಇದು ವರಸೆ. LJP ಚಿರಾಗ್ ಪಾಸ್ವಾನ್ 1 ಕ್ಯಾಬಿನೆಟ್ 1 ರಾಜ್ಯ ಖಾತೆ ಕೊಡಲೇಬೇಕು ಅಂತ ಇವ್ರದ್ದು ಬೇಡಿಕೆ. ಹೀಗೆ ಬೇಡಿಕೆಗಳ ಮೇಲೆ ಬೇಡಿಕೆಗಳು. ಇನ್ನು ಈ ಮಾಂಝಿಯವರ ಪಕ್ಷ HAM ಮೋದಿ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಸ್ಥಾನ ಕೊಡಿ ನಮಗೆ ಅಂತ. ಇನ್ನು ಕುಮಾರಸ್ವಾಮಿಯವರು ಕೂಡ ಇದ್ದಾರೆ. JDS 2 ಕ್ಷೇತ್ರಗಳಲ್ಲಿ ಗೆದ್ದಿದೆ. ಕೃಷಿ ಖಾತೆ ಕೊಡಿ ಅಂತ ನಿನ್ನೆ ಅವರು ಪರೋಕ್ಷವಾಗಿ ಮಾತಾಡ್ತಾ ಹೇಳಿದ್ರು, ಯಾವುದೇ ಡಿಮ್ಯಾಂಡನ್ನು ನಾವಿಟ್ಟಿಲ್ಲ. ಆದರೂ ಈ ಕೃಷಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಖುಷಿ ಇದೆ ಕುಮಾರಸ್ವಾಮಿ ಅವರಿಗೆ. ಹೀಗಾಗಿ ಕೃಷಿ ಕಡೆಗೆ ಖಾತೆ ಕೊಡಿ ಅಂತ ಕೇಳಿದ್ರು ಕೂಡ ಆಶ್ಚರ್ಯ ಇಲ್ಲ. ಗೆದ್ದಿರೋರಿಬ್ಬರು, ಅದರಲ್ಲಿ ಕುಮಾರಸ್ವಾಮಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು. ಸಾಮಾನ್ಯವಾಗಿರುವಂತಂದರೆ BJPದೊಂದು ನಿಲುವಿದೆ, ಈ ಬೇರೆ ಬೇರೆ ಕಡೆಯಿಂದ ಬಂದಿರುವಂಥವ್ರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳನ್ನು ಕೆಟ್ಟದ ನಡೆಸ್ಕೊಳ್ಳಲ್ಲ ಅವರು. ಹೀಗಾಗಿ ಬಹುಶಃ ಏನು ಅಂತಂದರೆ ಈ ಬಾರಿ 3 ಜನ ಮಾಜಿ ಮುಖ್ಯಮಂತ್ರಿಗಳು ಹೋಗಿದ್ದಾರೆ. 2 BJPಯವರೇ, ಇನ್ನೊಬ್ಬರು ಕುಮಾರಸ್ವಾಮಿಯವರು JDSನವರು. ಇನ್ನು ಇದೆಲ್ಲದರ ಜೊತೆಗೆ ಇಂಡಿಯಾ ಮೈತ್ರಿಕೂಟ ಯಾವುದೇ ಕಾರಣಕ್ಕೂ ಈ ಸರ್ಕಾರ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಮ್ಮ ಪ್ರಯತ್ನವನ್ನು ನಿಲ್ಲಿಸಿಬಿಟ್ಟಿದೆ. ಇದು ಯಾವುದೂ ಕೂಡ ಬೇಡ, ನಾವು ಪ್ರಬಲ ವಿರೋಧ ಪಕ್ಷವಾಗಿ ನಾವು ಕೂತ್ಕೋತೀವಿ ಅನ್ನುವಂಥ ನಿರ್ಧಾರಕ್ಕೆ ಬಂದಿದೆ.